ಹಾಯ್ ಹಲೋ ಗೈಸ್, ದೇವರು ನಮಸ್ಕಾರ. ಎಲ್ಲರೂ ಹೇಗಿದ್ದಾರೆ? ಸೂಪರ್ ಆಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ವಾಕಿಂಗ್ ಸ್ಕಿಪ್ ಮಾಡಿದ್ದೀನಿ, ಸಾರಿ. ನಿನ್ನೆ ಮಲಗೋದು ತುಂಬ ಲೇಟಾಗೋಯಿತು. ನಮ್ಮಣ್ಣ ಆಫೀಸ್ಗೆ ಹೋಗಿ ರೆಡಿ ಆಯ್ತವನೆ. ನಮ್ಮ ಚಿಕ್ಕಿ ಅಡುಗೆ ಮಾಡ್ತಾಯಿದ್ದಾರೆ. ನಿದ್ದೆ ಬರ್ತದೆ. ನೈಟು ಮಲ್ಕೊಂಡಿದ್ದು 2 ಗಂಟೆ, ಎದ್ದಿರೋದು 8 ಗಂಟೆ. ಇವತ್ತು ಸ್ಕಿಪ್ ಆಗೋಯ್ತು ರನ್ನಿಂಗು, ವಾಕಿಂಗು. ಬೇಜಾರಾಗ್ತೈತೆ. ಲೋಕೇಶ್ ನಿದ್ದೆ ಬರ್ತಾಯಿದೆ. ಮಲಗಿದ್ದು 2 ಗಂಟೆ, ಎದ್ದಿರೋದು 8 ಗಂಟೆ. ಇವತ್ತು ಸ್ಕಿಪ್ ಆಗೋಯ್ತು ವಾಕಿಂಗ್ ಆ್ಯಂಡ್ ರನ್ನಿಂಗ್. ಬೇಜಾರಾಗ್ತದೆ. ಜಯಸಿಂಹ, ಚಪಾತಿ ರೆಡಿ. ಇವತ್ತಿನ ಟಿಫನ್ ಚಪಾತಿ, ಹುಳಿ ಕಾಳು ಗೊಜ್ಜು, ಸಾಂಬಾರು ಆ್ಯಂಡ್ ಬೀಟ್ರೂಟ್ ಪಲ್ಯ. ನಮ್ಮಣ್ಣ ಇನ್ನೂ ರೆಡಿ ಆಯ್ತಾನೆ. ನಾನಂತೂ ಪ್ಲೇಟ್ ತಗೊಂಡು ಹೊರಟಿದ್ದೆ. ನಮ್ಮಣ್ಣ ಹಿಂದೆ ಬಂದಾರೆ. ನಮ್ಮಣ್ಣನ ಕಾರ್ ಪೆಟ್ರೋಲ್ ಖಾಲಿ ಆಗಿಬಿಟ್ಟಿತ್ತು. ನಿಂತೋಗೈತೆ. ಮತ್ತೆ ಪೆಟ್ರೋಲ್ ತರಕ್ಕೆ ಹೋಗ್ತಾ ಇದೀವಿ. ಎಲ್ಲೂ ವಾಟರ್ ಕ್ಯಾನ್ಗೆ ಪೆಟ್ರೋಲ್ ಹಾಕಲ್ಲ ಅಂತ ಇದ್ದಾರೆ. ಸೊ ಈಗ ಪೆಟ್ರೋಲ್ ತಗೊಬರೋದೇ ಒಂದು ಚಾಲೆಂಜ್ ಆಗಿದೆ. ಬೆಳಗ್ಗೆ ಬಾರಿಗೆ ಬರೋ ಥರ ಆಯಿತು ಗಾಯ್ಸ್ ನಮ್ಮ ಕತೆ. ಯಾಕೆ ಅಂದರೆ ಪೆಟ್ರೋಲ್ ಹಾಕೋಕ್ಕೆ ನಮ್ಮ ಮಕ್ಕಳು ಯಾರೂ ಬಾಟಲ್ ಹಾಕೊಡೋದ. ಈಗ ಯಾವ ಒಂದು ದರ್ಬೇಸಿ ನನ್ನ ಮಗ ಮಾಡೋದು ರೂಲ್ಸು ಗೊತ್ತಿಲ್ಲ. ನನ್ನ ಮಕ್ಕಳು ಬಾಟ್ಲಿಗೆ ಪೆಟ್ರೋಲ್ ಹಾಕೊಡಲ್ಲ. ನೋಡಿ, ಬೆಳಗ್ಗೆ ಹಿಂದೂ ಮಿಲ್ಟ್ರಿ ಹೋಟ್ಲಿಗೆ ಬಂದಿದ್ದೀವಿ. ಏನೋ ಬಾಟ್ಲ್ ಇಟ್ಕೊಬಿಡ್ತಾಯಿದ್ದಾನೆ. ಏನು ಕತೆ ನಮ್ಮದು? ಹಂಗೋ ಅಕ್ಕ ಪೆಟ್ರೋಲ್ ಹಾಕ್ಕೊಡ್ತಾವ್ರೆ. ಹಾಂ, ಪೆಟ್ರೋಲ ಇಲ್ಲ ಅಣ್ಣ, ಇಲ್ಲ, ಖಾಲಿ ಬಿಟ್ರೆ ಮಾಡಲಿ. ನಿಮಗೇನೋ ಬಾಟಲಲ್ಲಿ ಪೆಟ್ರೋಲ್ ಹಾಕಿಸ್ಕೊಡ್ಬೇಕು ಅಂದರೆ ಇಂಡಿಯನ್ ಪೆಟ್ರೋಲ್ ಬಂಕಿಗೆ ಬನ್ನಿ. ಇದು ಎಲ್ಲಿದೆ ಅಂದರೆ ಗುರುಶ್ರೀ ಟಾಕೀಸ್ ಪಕ್ಕ. ದೇವರು ನೋಡಿ, 3 ಲೀಟ್ರು ಪೆಟ್ರೋಲ್ ತಗೊಬಂದು ಹಾಕ್ತಾಯಿದ್ದೀವಿ. ಎಲ್ಲ 30 ಲೀಟ್ರ್ ಹಾಕ್ಸ್ತಾರೆ. ನಾವು ಬಡವ್ರ ಪಕ್ಷ 3 ಲೀಟ್ರ್ ಹಾಕ್ಸ್ತಾ ಇದ್ದೀವಿ. ಬೇರೆ ಆಪ್ಷನ್ ಇಲ್ಲ. ಏರ್ ಔಟ್ ಆಗಿದ್ರೆ ಗೋವಿಂದ. ಈಗ ಏರ್ ಬ್ಲಾಕ್ ಆಗೋದು. ಈಗ ಎತ್ಕೊ, ಇಲ್ಲಿ ಹಿಡ್ಕೊ ವಿಡಿಯೋ. ನಾನು ವಿಡಿಯೋ ಮಾಡು. ಏನು ಪೆಟ್ರೋಲ್ ಹಾಕಪ್ಪ. ನನ್ನ ಮನೆ ಮುಗಿದ ಈ ವಿಡಿಯೋ ಟಿಕ ಹೊರ್ಸ್ಕೊಡಂಗೆ ಯಾಕೆ ಸಾಕು. ವಿಡಿಯೋ ಮಾಡು, ನನ್ನ ಮಾಡು. ನಮ್ಮ ಮನೆ ಬರ ನೋಡಿ, ಬೆಳಗ್ಗೆ ಹೋಗಿ ಬಂಕ್ ಹೋಗಿ ಬಾರ್ಗೆಲ್ಲ ಹೋಗೋ ಥರ ನಮ್ಮ ಗಣೆ ಬರ ಮಾಡ್ಬಿಟ್ಟಿದ್ರು. ನಿನ್ನೆ ತಾನೇ ಬಂದಿದ್ದೀನಿ ಮಂಡ್ಯಗೆ. ನಮ್ಮ ಕತೆಗೆ ಯಾಕೆ ನಿಮಗೆ ಮೊನ್ನೆ ನೋಡಿದ್ರೆ ಗಾಡಿ ಆಕ್ಸಿಡೆಂಟ್, ಇವತ್ತು ಪೆಟ್ರೋಲ್ ಇಲ್ಲ. ನೆಕ್ಸ್ಟ್ ಟೈಮಿಂದ 20 ಲೀಟ್ರ್ ಕ್ಯಾನ್ ಮಾಡಿಕೋತೀವಿ. ಗೊತ್ತಿಲ್ಲ, ನೀವು ನಮ್ಮ ಥರನೇ ಮಾಡಿ. ಎಕ್ಸ್ಟ್ರಾ ಇದ್ಬೇಕು. ನಮ್ಮ ಅಣ್ಣ ಗಾಡಿನ ಅಲ್ಲಾಡ್ತಾ ಇದ್ದಾನೆ. ಯಾಕಂದರೆ ಲಾಸ್ಟ್ ಟೈಮು 5 ಲೀಟ್ರು ಪೆಟ್ರೋಲ್ ಹಾಕಿದ್ರು ಗಾಡಿ ಸ್ಟಾರ್ಟ್ ಆಗಿರಲಿಲ್ಲ. ಸೊ ಈಗ ಅಲ್ಲಾಡಿಸಿ ಸ್ಟಾರ್ಟ್ ಮಾಡ್ತಾ ಇದ್ದಾನೆ. ಯಾವತ್ತು ಗಾಡಿನ ಸ್ಟಾರ್ಟ್ ಮಾಡಿದಾಗ ರೈಸ್ ಮಾಡಬೇಡ, ಮಾಮಲ್ಲಿ ಬಿಡು, ಮಾಮಪ್ಪಾಗ್ಲಿ ಹೋಗು.
ಸವಾಸ ಮಾಡೋದು ಇಷ್ಟೇ ಗಾಯ್ಸ್ ನಮ್ಮ ದೇವರು. ನಮ್ಮ ಗಣಪತಿ ಗೋಡನ್ನು ಎಲ್ಲಿದೆ ಅಂದರೆ ನೀವು ಹಿಂಗೆ ನಾಗಮಂಗಲ ರೋಡಲ್ಲಿ ಬರಬೇಕಾದ್ರೆ ಗೋಪಾಲ್ಪುರ ಅದನ್ನ ರೋಡಲ್ಲಿ ಚಾಮುಂಡೇಶ್ವರಿ ದೇವಸ್ಥಾನ ಆಪೋಸಿಟ್ ಬಂದ್ರೆ ನಮ್ಮ ವಿನಾಯಕ ಇಡೋದು ಮೇಕರ್ ಸಿಗುತ್ತೆ. ನಾವು ಬೇಗ ಬಂದು ಗ್ರ್ಯಾಬ್ ಮಾಡ್ಕೊಳ್ಳಿ. ನೀವು ಬೇಗ ಬಂದಷ್ಟು ನಮಗೆ ಎಕ್ಸ್ಟ್ರಾ ಐಟಮ್ ತರ್ಸೋಕ್ಕೆ ನಮಗೂ ಒಂದು ಸ್ಪಿರಿಟ್ ಇರುತ್ತೆ. ಬೇರೆ ಬನ್ನಿ. ಆಲ್ರೆಡಿ ನೋಡಿ ಲೋಡ್ ಬಂದಿದೆ. ನಮ್ಮ ಹುಡುಗರೆಲ್ಲ ಫುಲ್ ಜೋಶಲ್ಲಿದ್ದಾರೆ. ಜೈ ಆಂಜನೇಯ. ಏನ್ ಗುರು ಇಷ್ಟೊಂದು ವೆಯ್ಟ್ ಆಯ್ತಲ್ಲಪ್ಪ. ಏನಪ್ಪ ಗಣಪ್ಪ ಇಷ್ಟೊಂದು ತೂಕ ಯಾಕಾದೆ? ಫಸ್ಟ್ ಜಿಮ್ಗೆ ಹೋಗೋ ಫಸ್ಟ್ ನಂತರ. ಅದು ಹಾಫ್ ಬಾತು. ಗಾಡಿ ಕೀ ಮಿಸ್ ಆಗ್ಬಿಟ್ಟಿದೆ ಗಾಯ್ಸ್. ಕೊನೆಗೆ ಗಾಡಿ ಕೀ ಎಲ್ಲಿದೆ? ಹಾಂ ಎಲ್ಲ ಗಾಡಿ ಕೀ ಸಿಕ್ತು. ಕೆಲಸ ಎಲ್ಲ ನಡೀತದೆ ನೋಡಿ. ಪಾರ್ಟ್ಸ್ ಎಲ್ಲ ರೆಡಿ ಮಾಡಿಟ್ಟಿದ್ದಾರೆ. ಮೆಟೀರಿಯಲ್ಸ್ ಎಲ್ಲ ಇದೆ. ಸೋಪ್ ಇದೆ. ಹೆಂಗಿದೆ ಗಣಪತಿ. ನಾವೆಲ್ಲ ಚಿಕ್ಕದಲ್ಲಿ ಮಣ್ಣಲ್ಲಿ ಮಾಡಿ 200 ರೂಪಾಯಿ ಕಲೆಕ್ಷನ್ ಮಾಡಿ ಇದರಲ್ಲಿ ಕಡಲೆಪುರಿ ರಸನೆಲ್ಲ ಮಾಡಿ ಹಬ್ಬ ಮಾಡ್ತಿದ್ದು. ಸೊ ಅಲ್ಲಿಂದ ಹಿಡಿದು ಈಗ ಇಲ್ಲಿವರೆಗೆ ನಮ್ಮ ಪಯಣ ರೀಚ್ ಆಗಿದೆ. ಟಿಪ್ಪಣಿ ಯಾವುದಿದು ನೋಡಿ. ಇದನ್ನ ಇದು ಮಾಡ್ತಾರೆ ನೋಡಿ ಗೈಸ್. ಟೈಮ್ ಈಗ ಮ್ಯಾಕ್ಸಿಮಮ್ ಅಂದರೆ ಒಂದು 1:30 ಈಗ 10 ಜನ ಬಂದಿದ್ದಾರೆ ಹುಣಸೂರಿಂದ. ನೋಡಿ ತೋರಿಸ್ತೀನಿ ಅವ್ರನ್ನ. ನಮ್ಮ ಗೋಡನ್ ನಮ್ಮ ಗಾಡಿಗಳೆಲ್ಲ ಇಲ್ಲೇ ನಿಂತಿದ್ದಾವೆ ಗಾಯ್ಸ್. ನಮ್ಮ ಗಾಡೀಲಿ ಏನು ಅಂದರೆ ಸಿಮಿಲರು ಯಾವುದ್ರಲ್ಲೂ ಮಿರರ್ ಇಲ್ಲ ಎಕ್ಸೆಪ್ಟ್ ಮೈ R15. ನಮ್ಮ ಕಾರಲ್ಲಿ ಆಗಲೇ ಹಾಯ್ ಗಾಯ್ಸ್. ನಮಗೀಗ ಮಂಡ್ಯದಲ್ಲಿ ಎಲ್ಲ ಕಡೆ ಊಟ ಸಿಗದೆ ಬೇರೆ ಆಪ್ಷನ್ ಇಲ್ಲದೆ ಈಗ ಎಂಪೇರಿಗೆ ಹೋಗ್ತಾ ಇದ್ದೀವಿ. ಆಫ್ಟರ್ ಲಾಂಗ್ ಟೈಮ್ ಎಂಪೇರಿಗೆ ಹೋಗ್ತಾ ಇರೋದು. ನಾನು ನಮ್ಮನೆ ಇದ್ರೆ ಎಂಪೈರಲ್ಲಿ 2 o'clock ತನಕ. ಯಾಕೆ ಅಂದರೆ ಎಂಪೈರಲ್ಲಿ 2 o'clock ಗಂಟ ನಿಮ್ಮದೇ ಕುತ್ಕೊಂಡು ತಿನ್ಬೋದು, ಡೇ ಟೈಮ್ ಥರ. ಬಟ್ ಬೇರೆ ಕಡೆ ಹೋದರೆ ಕೊಡ್ತಾರೆ, ಬಟ್ ಕಂಫರ್ಟಬಲ್ ತಿನ್ನೋಕ್ಕಾಗಲ್ಲ. ಬಟ್ ಆದರೆ ಅದರಲ್ಲಿ ಸಫಿಷಿಯೆಂಟಾಗಿ ತಿನ್ಬೋದು ಆರಾಮಾಗಿ. ಸೊ ಆ ಉದ್ದೇಶಕ್ಕೆ ನಾವು ಎಂಪೈರ್ಗೆ ಹೋಗ್ತಾ ಇದ್ದೀವಿ. ಮತ್ತು ಗೌರ್ಮೆಂಟ್ ಪರ್ಮಿಷನ್ ಇಲ್ಲದೆ ಏನು ಸಮಸ್ಯೆ ಇರಲ್ಲ. ಸೊ ಬನ್ನಿ ಹೋಗೋಣ, ಎಂಪೈರ್ಗೆ ಹೋಗಿ ಒಳ್ಳೆ ಊಟ ಮಾಡೋಣ. ನಾವು ಎಂಪೈರ್ಗೆ ಬಂದಿದ್ದೀವಿ. ಈಗ ನಮ್ಮ ಕಾರಲ್ಲೇ ಪಾರ್ಕ್ ಮಾಡಿದ್ವಿ. ಯಾರು ಎಂಪೈರ್ಗೆ ಬಂದಿದ್ದೀವಿ. ಅದು ಕೂಡ ಹಾಕ್ಬೇಕಣಪ್ಪ. ಆಫ್ಟರ್ ಲಾಂಗ್ ಟೈಮ್
ನಾವು ಒಂದು 2 ಇಯರ್ಸ್ ಬ್ಯಾಕ್ ನಾವು ಮೈಸೂರಲ್ಲಿ ಶಾಪ್ ಇಡ್ತಿದ್ದಾಗ ಅಲ್ಲಿ ನಾವು ಮಿಡ್ನೈಟು ಮ್ಯಾಕ್ಸಿಮಮ್ ವಿತಿನ್ 3 o'clockವರೆಗೂ ಮಾರ್ನಿಂಗ್ ಅರ್ಲಿ ಮಾರ್ನಿಂಗ್ ಮಿಡ್ನೈಟು ಎಲ್ಲೂ ಸಿಗ್ತಿರಲಿಲ್ಲ ಫುಡ್ಡು. ಎಂಪೈರಿಂದ ಮಾತ್ರ ತರಿಸಿ, ಯಾಕೆಂದರೆ ಅಲ್ಲಿ ಅದೊಂದೇ ಪರ್ಫೆಕ್ಟಾಗಿ ಚೆನ್ನಾಗಿ ಟೇಸ್ಟ್ ಇರೋದು, ಪ್ಲಸ್ ಇನ್ ಟೈಮ್ ಪಕ್ಕ ಸಿಗೋದು. ಎಲ್ಲೇ ಹೋದ್ರು ಅಷ್ಟೇ ಮಿಡ್ನೈಟ್ ಎಲ್ಲೇ ಹೋದ್ರು ನಾನು ಸಜೆಸ್ಟ್ ಮಾಡೋದು ಎಂಪೈರ್ಗೆ. ನೀವು ಅಷ್ಟೇ ಮಧ್ಯರಾತ್ರಿ ಏನಾರ ಔಟ್ಸೈಡು ಲೋಕಲ್ ಟೌನ್ ಎಂಪೈರ್ ಇದ್ದರೆ ವಿಸಿಟ್ ಮಾಡಿ, ಒಳ್ಳೆ ಕ್ವಾಲಿಟಿ ಆಫ್ ಫುಡ್ ಸಿಗುತ್ತೆ. ಇವರು ರೆಡ್ ಗ್ರೇವಿ ಟೇಸ್ಟ್ ಸಕಾಗಿರುತ್ತೆ. ರೆಡ್ ಗ್ರೇವಿ 3 ತಿಂಗಳಿಂದ ಮಾಡ್ತಾ ಇಲ್ವಂತೆ ಬಿಕಾಸ್ ಆಫ್ ಗ್ಯಾಸ್ ಪ್ರಾಬ್ಲಮ್. ಸೊ ಈಗ ನಾನು ಬಂದಿದ್ದೆ ಅದಕ್ಕೋಸ್ಕರ. ಓಕೆ, ಪರವಾಗಿಲ್ಲ, ದಾಲ್ ಕೊಡ್ತೀನಿ ಅಂತ ಹೇಳಿದರೆ. ಜೊತೆಗೆ ನಾವು ಈಗ ಚಿಕನ್ ಕುರ್ಮಾ, ಪೆಪ್ಪರ್ ಕುರ್ಮಾ ಆ್ಯಂಡ್ ಗೀ ರೈಸ್ ಆರ್ಡ್ರ್ ಮಾಡಿದ್ದೀವಿ. ಓಕೆ, ಲೆಟ್ಸ್ ಇಟ್. ಫೈನಲಿ ಹೊಟ್ಟೆ ತುಂಬ ಊಟ ಮಾಡೋ ಸಖತ್ತಾಗಿತ್ತು. ಚಿಕನ್ ಮಾತ್ರ ರೆಡ್ ಗ್ರೇವಿ ಸಿಗ್ದಿದ್ರು ಏನು ಹೇಳಿ, ಮಿಡ್ ನೈಟಲ್ಲಿ ಏನಾದರೂ ನಿಮಗೆ ಊಟ ಸಿಗದೆ ನಿಯರ್ ಬೈ ಏನಾದರೂ ಎಂಪೈರ್ ಇದ್ದರೆ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ. ನೋಡಿ, ಎಂಪೈರ್ ನಾವು ಬರೋದು ರೆಗ್ಯುಲರ್ ಪ್ಲೇಸ್ ಇದೆ. ಎಂಪೈರ್ ಅಂತ ಬಂದರೆ ಇಲ್ಲಿಗೆ ಮಾತ್ರ ಬರೋದು. ಇದು ಇಲ್ಲಿಗೆ ಮುಂಚೆ ಮದ್ದೂರು ಇತ್ತು, ಈಗ ನಿಯರ್ ಚನ್ನಪಟ್ಟಣ ಆಗಿದೆ. ನೋಡಿ ನಮ್ಮ ಬೇಬಿ. ಹೋಗೋಣ. ಓ ಹೃದಯ ಇದು ನ್ಯಾಯನ, ಪ್ರೀತಿಗೆ ವಿಷ ಅನ್ನೋ ಬಹುಮಾನನ, ಪ್ರೀತಿಗೆ ಬೆಂಕಿ ಹಚ್ಚಿ ದೂರ ಓಡಿದೋಳೆ, ಹೃದಯನ ಚುಚ್ಚಿ ನೋವ ಮಾಡಿದೋಳೆ. ಈ ಮೋಸ ಈ ದ್ರೋಹ ನಾನು ಕ್ಷಮಿಸೋದ. ಹಾಡು ಕೇಳಿಸುತ್ತೆ ಪ್ರೀತಿಯ ಊರ ನಾಯಕಿಯೇ, ಮುದ್ದಿನ ತೇರ ದೇವತೆ, ನನ್ನ ಉಸಿರಿನಲ್ಲಿ ನಿನ್ನ ಬಿಗಿದಿಡುವೆ, ಉಸಿರಿರುವವರೆಗೂ ನಾ ಪೂಜಿಸುವೆ. ನೀ ಆಸೆಗೆ ನಂತಿಯ, ನನ್ನ ಭಾಷೆಗೆ